ಅಂತಾರೆ, ಬೆಳಕನ್ನ ದೇವರು ಅಂತಾರೆ, ಸೂರ್ಯನಿಗೆ ದೇವರು ಅಂತಾರೆ. ಆ ಪ್ರಕಾರವಾಗಿ ಅಂದಾಗ ಅವರಲ್ಲಿ ಬ್ರಾಹ್ಮಣರಲ್ಲಿ ಒಬ್ಬ ಉಪಾಯ ಬಹಳ ತಿಳುವಳಿಕಿದ್ದ ವ್ಯಕ್ತಿ ಹೇಳ್ತಾನೆ, ಏನ್ ಗೊತ್ತಾ, ಸರಿ ಹಾಗಾದ್ರೆ ನೀನು ಇದೆಲ್ಲ ಹೇಳ್ತಾ ಇದೀಯಲ್ಲ, ಪ್ರಪಂಚ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ರಕ್ಷಿಸಲ್ಪಡುವುದಕ್ಕಾಗಿ ಆ ಸೃಷ್ಟಿಕರ್ತನಾದ ದೇವರ ನರವತಾರಿಯಾಗಿ ಬಂದು ಯಜ್ಞವಾಗಿದ್ದಾನೆ. ಆತನ ನಂಬುವುದರ ಮೂಲಕ ಪಾಪ ವಿಮೋಚನೆ ಆಗುತ್ತೆ, ದೇವಲೋಕದಲ್ಲಿ ನೀವು ಸೇರುವುದಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಹೇಳ್ತೀಯಲ್ಲ. ಈ ಸಮುದ್ರದ ನೀರನ್ನು ತೆಗೆದು ನೀನು ಮೇಲಕ್ಕೆ ಹಾಕ್ಬೇಕು. ಮೇಲಕ್ಕೆ ಹಾಕಿದಾಗ ಆ ನೀರು ಮೇಲೆ ನಿಂತ್ಕೊಳ್ಬೇಕು. ಆ ಮೇಲೆ ನೀರು ನಿಂತ್ಕೊಂಡಿರ್ತಕ್ಕಂಥ ನೀರು ಕೆಳಗೆ ನೀನು ಎಷ್ಟು ನೀರು ತಗೊಂಡಿಯಲ್ಲ ಅಲ್ಲಿ ತಗ್ಗ ಹಂಗೆ ಆಗ್ಬೇಕು. ಆಗಕ್ಕೆ ಸಾಧ್ಯ? ಯಾವ ಮಂತ್ರವಾದಿನೂ ಮಾಡ್ತಾನ? ಮಾಡಲ್ಲ. ನೀರಿನ ಮೇಲೆ ಪ್ರಯೋಗ ಮಾಡೋಕ್ಕಾಗಲ್ಲ, ತುಫಾನ ನಿಲ್ಲಿಸಕ್ಕಾಗಲ್ಲ, ಬುರಿಗಾಳಿಯನ್ನು ನಿಲ್ಲಿಸೋಕ್ಕಾಗಲ್ಲ. ಅದನ್ನ ಸೃಷ್ಟಿಕರ್ತನಾದ ದೇವರೇ ಮಾಡೋದು. ಆ ಸಮಯದಲ್ಲಿ ತೋಮ ಸರಿ ಅಂತೇಳಿ ಪ್ರಾರ್ಥನೆ ಮಾಡಿ ಆ ನೀರನ್ನು ತೆಗೆದುಕೊಂಡು ಮೇಲಿಕ್ಕೆ ಹಾಕ್ತಾನೆ ಪ್ರಿಯರೇ. ಅವ ಹಂಗೆ ನಿಂತ್ಕೊಂತಾವೆ, ಕೆಳಗಡೆ ತಗ್ಗಾಗುತ್ತೆ ಪ್ರಿಯರೇ. ಅದನ್ನ ನೋಡಿ ಅವರೆಲ್ಲರಿಗೆ ಭಯ ಹಿಡಿಯುತ್ತೆ ಪ್ರಿಯರು, ಶಾಕ್ ಆಗಿಬಿಡ್ತಾರೆ. ಇಂಥ ಅದ್ಭುತ ಪ್ರಪಂಚದೊಳಗೆ ಯಾರೂ ಮಾಡಲು ಸಾಧ್ಯವಿಲ್ಲ. ನಿಜವಾಗಲೂ ನೀನು ಪರಲೋಕ ರಾಜ್ಯದ ಸುವಾರ್ತೆ ಸಾರುವ ಪರಲೋಕದ ಪ್ರತಿನಿಧಿ ಎಂಬುದಾಗಿ 300 ಮಂದಿ ಬ್ರಾಹ್ಮಣರು ಭಾರತ ದೇಶದಲ್ಲಿ ನಂಬುತ್ತಾರ ಪ್ರಿಯರು. ಎಲ್ಲರೂ ಗಟ್ಟಿ ಹಾಕಿಬೇಕು. ಈಗ ಆ ರಾಷ್ಟ್ರದಲ್ಲಿ ಉಳಿದ್ರೆ, ಕೇರಳ ತಮಿಳುನಾಡಿನಲ್ಲಿ ಉಳಿದ್ರೆ, ಅಲ್ಲಿ ಬ್ರಾಹ್ಮಣರೇ ಯೇಸಪ್ಪನ ನಂಬಿರೋದು. ಅರ್ಥದ ನಿಮಗೆ ಎಲ್ಲಿ ಗಟ್ಟಿ ತಿಳಿಸೋಣ. ಏಸಪ್ಪ ಒಂದು ಕುಲಕ್ಕೆ ಒಂದು ಮತಕ್ಕೆ ಬಂದಿಲ್ಲ, ಸರ್ವ ಮಾನವನ ರಕ್ಷಣೆ ಮಾಡೋದಕ್ಕಾಗಿ ಬಂದಿಲ್ಲ. ಮುಂದೆ ಬಂದಿದೆ ಅಗ್ನಿ ಪ್ರಳಯ. ಏಸಪ್ಪ ಅದು ಆಗೋದಕ್ಕಿಂತ ಮುಂಚೆ ಮತ್ತಾಕದಲ್ಲಿ ಪ್ರತ್ಯಕ್ಷ ಮಾಡ್ತಾರೆ. ಯಾರು ಅದನ್ನು ನಂಬುತ್ತಾರೋ ಅವರು ಮೇಲಕ್ಕೆ ಎತ್ತಲ್ಪಡ್ತಾರೆ, ನಂಬಲಾರ್ದವರೆಲ್ಲ ಕೆಳಗೆ ಬಿಡಲ್ಪಡ್ತಾರೆ. 3 ದಿವಸದ ಸೂರ್ಯ, 3 ದಿವಸ ಭಯಂಕರ ಬಿಸಿಲು ಬೀಳುತ್ತದೆ ಅದಕ್ಕೆ. ಅದು ಒಂದೇ ದಿವಸ, ಒಂದೇ ಒಂದು ಕ್ಷಣದಲ್ಲಿ ಆ ಪ್ರಕಾಶ ಬರುತ್ತೆ, ಭೂಮಿಗೆ ಬೀಳುತ್ತೆ. ಅವಾಗ ಎಲ್ಲರೂ ನೀರಿಲ್ದಂಗೆ ಆಗುತ್ತೆ ಪ್ರೇರೆ. 7 ವರ್ಷ ನೀರಿಲ್ಲ, 7 ವರ್ಷ ಮಳೆ ಇಲ್ಲ, 7 ವರ್ಷ ಮನುಷ್ಯನಿಗೆ ಸಾವಿಲ್ಲ. ಇರ್ತಕ್ಕಂಥ ನೀರೆಲ್ಲ ಹೋಗ್ಬಿಡುತ್ತೆ, ಬೆಳೆ ಇಲ್ಲದಂಗೆ ಆಗುತ್ತೆ, ಧಾನ್ಯ ಇಲ್ಲದಂಗೆ ಆಗುತ್ತೆ. ಧಾನ್ಯ ಕೊಟ್ಟು, ದುಡ್ಡು ಕೊಟ್ಟು, ಕೋಟಿಗಟ್ಟಲೆ ರೊಕ್ಕ ಕೊಟ್ಟು ನೀರು 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 ಎಂಬುದಾಗಿ ಅನೇಕರು ವಲಸೆ ಹೋಗ್ತಾರೆ ಪ್ರಿಯರೇ. ನಮಗೆ ಕಾರು ಬೇಡ, ಬಂಗ್ಲೆ ಬೇಡ, ನಮ್ಗೆ ಏನ್ ಬೇಕು? ನೀರು ಬೇಕು ಎಂಬುದಾಗಿ. ಆ ನೀರಿನ ಮೇಲೆ ಕೆಲವು ನೀರು ಉಳಿದಿರ್ತತೆ. ಆ ನೀರಿನ ಮೇಲೆ ಆ ನೀರು ಹೆಂಗಾಗಿರುತ್ತೆ ಗೊತ್ತಾ? ವಿಷವಾಗಿರುತ್ತೆ ಪ್ರಿಯರೇ. ನೀರನ್ನು ಕುಡಿದ್ರೆ ಭಯಂಕರ ಕಷ್ಟ, ನೋವು, ಬಾಧೆ ಪ್ರಿಯರೇ. ಯಾಕಂದ್ರೆ ಅದು ವಿಷವಾಗಿಬಿಟ್ರು. ಅದರಲ್ಲಿ ಕಪ್ಪೆಗಳು ಎಲ್ಲ ಸತ್ತೋಗ್ತವೆ, ಹಾವುಗಳು ಸತ್ತೋಗ್ತವೆ, ಅದರಾಗಿರ್ತಕ್ಕಂಥ ಜಂತುಗಳೆಲ್ಲ ಸತ್ತೋಗ್ತವೆ. ಅದಕ್ಕಿಂತ ಮುಂಚೆ ದೇವದೂತ ತುತ್ತೂರಿ ಧ್ವನಿ ಕೂಗಿದಾಗ ಯೇಸಪ್ಪ ನಂಬಿದ ಮಕ್ಕಳು, ಭೂಮಿ ಯಾರ್ಯಾರನ್ನ ನಂಬಿ ಸತ್ತು ಹೋಗಿರ್ತಕ್ಕಂಥ ಅವರೆಲ್ಲರೂ ಎದ್ದು ಬರ್ತಾರೆ ಪ್ರಿಯರೇ. ಯಾಕೆ ಗೊತ್ತಾ? ಸತ್ತವರಿಗೂ ಬದುಕಿರುವವರಿಗೂ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು. ಭೂಲೋಕದಲ್ಲೇ ಮರಣವನ್ನು ಗೆದ್ದಿರುವವರು ಯಾರೂ ಇಲ್ಲ. ಅವರು ದೇವರು ಒಬ್ಬರೇ, ಅವರೇ ಕಾರ್ಯ ಮಾಡಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಯಾರು ಮೇಲೆ ಕೆತ್ತಲ್ಪಡ್ತಾರೋ ಅಲ್ಲಿ ಸಂಭ್ರಮಾಚರಣೆ 7 ವರ್ಷ. ಯಾರು ಭೂಮಿ ಮೇಲೆ ನಂಬಲಾರ್ದವ್ರು ಇರ್ತಾರೋ, ನಂಬಿ ನಡ್ಕೊಳ್ಳಾರ್ದವ್ರು ಇರ್ತಾರೆ, ಅವರೆಲ್ಲ ಬಿಡಲ್ಪಡ್ತಾರೋ ಪ್ರಿಯರೇ. ಅವರಿಗೆ ಭಯಂಕರ ಕಷ್ಟ, ಭಯಂಕರ ಹಿಂಸೆ, ಸಾಯ್ಬೇಕಂತ ಉರ್ಲಕ್ಕೆ ಮುಖ ಅವರು ಆಗ್ಗಾರ ಹೋಗುತ್ತೆ. ರೈಲಿಗೆ ಬಿದ್ದರೆ 2 ಭಾಗ ಆಗುತ್ತೆ, ಮತ್ತೆ ಅಂಟಿಕೊಳ್ಳುತ್ತೆ ಪ್ರಿಯರೇ. ನೋವು ಬಾಧೆ ಭಯಂಕರ ಇರುತ್ತೆ. ಈ ಲೋಕದಲ್ಲಿ ಬಿಡಲ್ಪಟ್ಟಿರುವ ಜನರು
ನಂಬಲಾರದ ಜನರಿಗೆ. ಅವಾಗ ಏನೇನು ಮಾಡ್ಕೊಳ್ತಾರೆ, ಏಸಪ್ಪ ನೀನ್ ಬೇಕಪ್ಪ ನಮಗೆ, ನಾವು ನಮ್ಮ ಮನೆ ಬದಲಾಗಿದ್ರೆ ನಮ್ಮೂರಾಗಿದ್ರೆ ಅನೇಕ ಟಿವಿ ಮೊಬೈಲ್ಗಳಲ್ಲಿ ನಿನ್ನ ವಿಷಯ ಬಂದ್ರೆ ನಾವು ಅಲಕ್ಷ್ಯ ಮಾಡಿದ್ವಿ, ನಮ್ಮನ್ನ ಕ್ಷಮಿಸುವಂತ ಅನೇಕರ ಮೊರೆ ಹೋಗ್ತಾರೆ ಪ್ರೇರಿ. ಯಾಕೆ ಗೊತ್ತಾ, ಇಡೀ ಭೂಲೋಕವನ್ನ ಒಬ್ಬ ವ್ಯಕ್ತಿ ಆಳ್ತಾನೆ. ಆ ವ್ಯಕ್ತಿ ಕಂಪ್ಯೂಟರ್ ಮೂಲಕ ಆಳ್ತಾನ ಪ್ರಿಯರೇ. ಎಲ್ಲರಿಗೆ ಒಂದೇ ಡ್ರೆಸ್, ಎಲ್ಲರಿಗೆ ಒಂದೇ ಊಟ. ಆಮೇಲೆ ಏನಾಗುತ್ತೆ ಗೊತ್ತಾ ಪ್ರಿಯರೇ, ಎಲ್ಲ ಗುಡಿಗಳು, ಚರ್ಚ್ಗಳ ಭೂಭಾಗದಲ್ಲಿ, ಎಲ್ಲ ಮಸೀದಿಗಳ ಭೂಭಾಗದಲ್ಲಿ, ಎಲ್ಲ ಧರ್ಮಗಳ ಆರಾಧನೆ ಮಾಡುವ ಸ್ಥಳಗಳು ಎಲ್ಲ ನಿರ್ನಾಮ ಮಾಡ್ತಾನೆ ಪ್ರಿಯರೇ. ನಾನೇ ದೇವರಂತ ಕುಂತ್ಕೊಳ್ತಾನೆ. ಆಮೇಲೆ ಎಲ್ಲರನ್ನ ಭಯಂಕರ ಹಿಂಸೆ ಪಡಿಸ್ತಾನೆ ಪ್ರಿಯರೇ. ಅವಾಗ ಕೆಲವರು ಪ್ರಾರ್ಥನೆಗೆ ಬಂದು ರಕ್ಷಣೆ ಹೊಂದಿ ಸರಿಯಾಗಿ ನಡ್ಕೊಳ್ಳಾರ್ದೆ ಬಿಡಲ್ಪಟ್ಟಿರ್ತಕ್ಕಂಥವ್ರು ಎದಿರಲ್ಲ, ಅವರೆಲ್ಲ ದೇವರಿಗೆ ಮೊರೆ ಹೋಗಿ ದೇವರನ್ನ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಿಯರೇ. ಅವಾಗ 3.5 ವರ್ಷ ಆದಮೇಲೆ ಯೆರೂಸಲೇಮಿನ ಗುಡ್ಡದ ಮೇಲೆ ಸೃಷ್ಟಿಕರ್ತನಾದ ದೇವರು, ನರವತಾರಿಯಾಗಿ ಬಂದಿರುವ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು ಅಲ್ಲಿ ಕಾಲಿಡ್ತಾರೆ ಪ್ರಿಯರೇ. ಆ ಭೂಮಿ, ಆ ಗುಡ್ಡ ಸೀಳಿ ಬಿಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಸೀಳಿದ ಮೇಲೆ ಯಾರು ನಂಬಿ ಆತನ ಮೊರೆ ಇಡ್ತಾರೋ ಅವರೆಲ್ಲರೂ ಏನ್ ಮಾಡ್ತಾರೆ, ಅವರೆಲ್ಲರನ್ನ ತಗೊಂಡು ಆ ಸಂಧಿನೊಳಗೆ ಹಾಕ್ತಾನೆ. ಅವಾಗ ಬಾಯಿ ಉಸಿರಿನಿಂದ ಭೂಲೋಕವನ್ನ ನಾಶಪಡಿಸುವ ವ್ಯಕ್ತಿ ಇದನ್ನಲ್ಲ, ಅವನನ್ನು ಸಾಯಿಸ್ತಾನ ಪ್ರೇರಿ. ಆಮೇಲೆ ನಂಬಲಾರದವರೆಲ್ಲರೂ ಕೂಡ ಅಗ್ನಿ ನರಕಕ್ಕೆ ಹೋಗ್ತಾರೆ. ಅವರಿಗೆ ತೀರ್ಪಾಗುತ್ತೆ. ಅವ್ರಿಗೆ ಎಷ್ಟೋ ಅವಕಾಶಗಳನ್ನು ಕೊಟ್ಟರು ಕೂಡ ಅವರು ನಂಬಿಲ್ಲ. ಸೃಷ್ಟಿಕರ್ತನ ಬಿಟ್ಟು ಸೃಷ್ಟಿಯನ್ನು ಪೂಜಿಸಿ ಅವರ ಯುಗಗಳ ಆಯುಷ್ಯವನ್ನು ಏನು ಮಾಡಿದ್ರು, ಅವರು ನಷ್ಟ ಮಾಡಿಕೊಂಡಿದ್ದಾರೆ ಪ್ರಿಯರು. ಅದಕ್ಕಾಗಿ ಮುಂದೆ ಆಗ್ತಕ್ಕಂಥದ್ದು ಭಯಂಕರವಾಗಿದೆ. ಯೇಸು ಸ್ವಾಮಿ ಬರುವಿಕೆ ಹತ್ತಿರವಾಗಿದೆ. ಯಾಕೆಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಅನೇಕ ದೇಶಗಳು ಅದರ ಮೇಲೆ ಕೈ ಹಾಕ್ತಾ ಇದ್ದಾರೆ. ಇಸ್ರಾಯೇಲ್ ದೇಶದ ಮೇಲೆ, ಅಂದ್ರೆ ಇಡೀ ಪ್ರಪಂಚದೊಳಗೆ ಉನ್ನತವಾಗಿರ್ತಕ್ಕಂಥ ಉತ್ತಮವಾಗಿರುವಂತಹ ದೇವಾಲಯ, ಸೃಷ್ಟಿಕರ್ತನ ದೇವರು ದರ್ಶನ ಕೊಡುವ ದೇವಾಲಯ, ಇಸ್ರಾಯೇಲ್ ದೇಶದಲ್ಲಿ ಬಂಗಾರದ ದೇವಾಲಯ ಕಟ್ಟಲ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಕಟ್ಟಲ್ಪಟ್ಟ ಮೇಲೆ ಆಮೇಲೆ ಇಡೀ ಪ್ರಪಂಚ ಆಳುವಂತ ವ್ಯಕ್ತಿ ಅಲ್ಲಿ ಕೂತ್ಕೊಳ್ತಾನೆ. ಆಮೇಲೆ ಎಲ್ಲ ಏನ್ ಮಾಡ್ತಾನೆ, ಲೈ ಬಡಿಸ್ತಾನ ಪ್ರಿಯರೇ, ಹಿಂಸೆ ಕೊಡ್ತಾನ ಪ್ರಿಯರೇ. ಅದಕ್ಕೋಸ್ಕರವಾಗಿ ಪ್ರಿಯವಾದವರೇ, ನೀವು ಪ್ರಾರ್ಥನೆ ಮಾಡಿ ರಕ್ಷಣೆ ಬಂದ್ರಿ, ದೇವರನ್ನ ನಂಬ್ರಿ. ದೇವ್ರ ನಂಬುವುದಕ್ಕೆ ನೀವು ದುಡ್ಡು ತಗೊಂಡು ಬರೋದು ಬೇಕಾಗಿಲ್ಲ. ದೇವ್ರನ್ನ ನಂಬುವುದಕ್ಕೆ ಪ್ರಿಯವಾದವರೇ ಬಂಗಾರ ಬೆಳ್ಳಿ ತರೋದು ಅವಶ್ಯಕತೆ ಇಲ್ಲ. ದೇವರನ್ನ ನಂಬಿ, ಯೇಸು ಸಹ ನಿಜವಾದ ದೇವರಂತ ನಂಬಿದರೆ ನಿಮ್ಮೊಳಗೆ ನೀತಿ ಬರುತ್ತೆ. ರೋಮಾಪುರದಲ್ಲಿ ಬರೆದ ಪತ್ರಕ್ಕೆ 3:5 ನೋಡ್ತೀವಿ. ನೀತಿ ಪ್ರವೇಶ ಮಾಡಿದ ಮೇಲೆ ಪಾಪಗಳನ್ನು ಒಪ್ಪಿಕೊಂಡು ನೀವು ಬಿಟ್ಟುಬಿಟ್ರೆ ನಿಮ್ಮೊಳಗೆ ಪಾಪ ವಿಮೋಚನೆ ದೀಕ್ಷಾ ನೀವು ಮಾಡಿಸ್ಕೊಂಡ್ರೆ ಅವಾಗ ನೀವು ದೇವರ ಮಕ್ಕಳಾಗ್ತೀರಿ. ಹಲ್ಲೆಲೂಯಾ. ಯಾರಿಗಿನ್ನ ನಂಬಿಲ್ಲ ಅವ್ರು ನಂಬ್ರಿ. ಯಾರಿಗಿನ್ನ ದೇವರನ್ನ ಸ್ವೀಕಾರ ಮಾಡಿಲ್ಲ ಅವ್ರು ಸ್ವೀಕಾರ ಮಾಡ್ರಿ. ಯಾರು ದೀಕ್ಷಾಸ್ನಾನ ಮಾಡಿಸ್ಕೊಂಡಿಲ್ಲ, ಪಾಪ ವಿಮೋಚನೆ ದೀಕ್ಷಾಸ್ನಾನ ಮಾಡಿಸ್ಕೊಂಡಿಲ್ಲ, ಅವ್ರು ಮಾಡಿಸ್ಕೊಳ್ರಿ. ಯಾವ ಭೂಲೋಕದ ಯಾವ ಶಕ್ತಿಗಳು ಕೂಡ ಅಗ್ನಿಯನ್ನು ಆರಿಸೋ ಶಕ್ತಿ ಯಾವ ಒಂದು ಶಕ್ತಿಗಿಲ್ಲ ಪ್ರಿಯರೇ. ಆ ಸೃಷ್ಟಿಕರ್ತನ ದೇವರು ವಿಶಾಲವಾದ ಸಮಯ ಕೊಟ್ಟಿದ್ದಾನೆ. ಆ ಸಮಯ ಮುಗಿಯುತ್ತಾ ಬಂದಿದೆ. ಜಾಗೃತವಾಗಿರಿ. ದೇವರನ್ನು ನಂಬಿ ವಿಶ್ವಾಸವಿಟ್ಟು ಭಕ್ತಿಯಿಂದ ನೀವು ನಡ್ಕೊಳ್ಬೇಕು. ಮಾಡಿದ ತಪ್ಪುಗಳನ್ನ ದೀಕ್ಷಾಸ್ನಾನ ಹೊಂದಿ ಮತ್ತೆ ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಪುನಃ ಹೊಸ ಮನುಷ್ಯರಾಗಿ ಜೀವಿಸಲಿ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಶಾರೀರಿಕ ಸುಖ ಶಾಶ್ವತವಲ್ಲ. ಸುಖದಿಂದ ದುಃಖ ಇದೆ.
ಅದಕ್ಕಾಗಿ ಶಾಶ್ವತ ಸುಖ ದೇವರು ನಂಬಿದ ಮಕ್ಕಳು, ವಾಕ್ಯವನ್ನು ಹಿಡ್ಕೊಂಡು ನಡೆಯುವಂಥ ಮಕ್ಕಳಿಗೆ ಮಾತ್ರ ಬರುತ್ತೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಅವ್ರಿಗೆ ಯಾವ ಕಷ್ಟ ಬಂದ್ರು, ಯಾವ ನೋವು ಬಂದ್ರು, ಯಾವ ದುಃಖ ಬಂದ್ರು ಅದಕ್ಕೆ ಸೋತು ಹೋಗಲಾರಂತೆ ಅವ್ರು ಹಂಗೆ ನಿಂತ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅದನ್ನ ನಾವು ಸಾಧನೆ ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ದೇವರಿಗೆ ಸ್ತೋತ್ರ. ದೇವರು ಈ ಪರಿಶುದ್ಧಾತ್ಮ ಪ್ರೇರೇಪಣೆ ಮಾಡಿದ ಈ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಮುದ್ರಿಸಿ ಹೊಸ ಮನುಷ್ಯರಾಗಿ ಬಾಳುವ ಹಾಗೆ ಮಾಡಲಿ. ಹಲ್ಲೆಲೂಯಾ.